1916 ಕೋಟಿ ರೂಪಾಯಿಗಳನ್ನ ಮೂರನೇ ಹಂತ ಮೆಟ್ರೋಗೆ ಕೊಟ್ಟಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಆದರೆ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಇಡೀ ಬೆಂಗಳೂರಿನ ಎಷ್ಟು ಮೆಟ್ರೋಗಳಿದೆ, ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ, ಬಾತ್ರೂಮ್ಗಳಿಲ್ಲ, ಟಾಯ್ಲೆಟ್ಗಳಿಲ್ಲ, ಪಾರ್ಕಿಂಗ್ಗಳಿಲ್ಲ. ಬರೀ ಮೆಟ್ರೋ ಸ್ಟ್ಯಾಂಡ್ಗಳೇ ಮಾಡ್ಕೊಂಡೋಯ್ತು ಅಂತಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಯಾರು ಕೊಡ್ತಾರೆ? ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇವತ್ತು ಮೆಟ್ರೋಗಳು ಚಾಲನೆ ಆಗಿದೆ. ಮಾನ್ಯ ಅಧ್ಯಕ್ಷರುಗಳೇ, ರಾಮಮೂರ್ತಿ ಅವರು ಬೇಗ ನಾನು ಹೇಳ್ತಾ ಇದ್ದೀನಿ ಸಭಾ ಇವತ್ತು ಎತ್ತಿನ ಹೊಳೆ ಬಗ್ಗೆ ಮಾತಾಡಿದ್ರಿ. ಎತ್ತಿನ ಹೊಳೆಯ ಬಗ್ಗೆ ತಾವು ಇದು ಮಾಡಿದ್ಮೇಲೆ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಸರ್ ಟ್ಯಾಕ್ಸ್ ಕೊಡ್ತೀವಿ ಸರ್. ಫಾಸ್ಟ್ ಬೇಗ ಕಂಟಿನ್ಯೂ ಮಾಡಿ. ಒಂದೇ ನಿಮಿಷ ನಿಮ್ ಟ್ಯಾಕ್ಸ್ ಹೇಳಿ ಕೃಷ್ಣ ಅವರೇ, ನೀವು ಬೆಂಗಳೂರವರು, ಬೆಂಗಳೂರು MLA ಆಗಿದ್ದೀರಾ. ಬೆಂಗಳೂರಲ್ಲಿ ಈಗ ಟ್ಯಾಕ್ಸ್ ಏನ್ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕಟ್ಟಬೇಕು. ಮುಂದಿನ ವರ್ಷ ಅವ್ರೇನಾನ ಒಂದು ದಿನ ಲೇಟ್ ಆದ್ರೆ ಅವ್ರು 10,000 ರೂಪಾಯಿ ಕಟ್ಟಬೇಕಾದ್ರೆ 20,000 ರೂಪಾಯಿ ಕಟ್ಟಬೇಕು. ಅದಾದ್ಮೇಲೆ ಅದಕ್ಕೆ 15% ಎಲ್ಲಾನ ಇದೆಯಾ ಪ್ರಪಂಚದಲ್ಲಿ? ಈ ಬಡ್ಡಿ ಮೈಕ್ರೋ ಫೈನಾನ್ಸ್ ಅಂದ್ರಲ್ಲ, ಇದಕ್ಕೆ ಅದಕ್ಕಿಂತ ದೊಡ್ಡ ಹಗರಣ ಇದು. ಎಲ್ಲಾದ್ರೂ ನೀವೇ ಈ ವರ್ಷ ಕಟ್ಟಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಅವನಿಗೇನು ಫೈನ್ ಹಾಕ್ತಿರೋ 3%, 4%, ಪುರಸಭೆಗಳಲ್ಲಿ, ನಗರಸಭೆ, ದೇಶದಲ್ಲಿ ಇರೋದೆಲ್ಲ ಡಬಲ್ ಕಟ್ಟಬೇಕಂತೆ. ನನಗೆ ಆಶ್ಚರ್ಯ ಆಗೋಯ್ತು. ಅದನ್ನ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ತಾವು ಕೂಡ ಬೆಂಗಳೂರವರು, ತಮ್ಮ ಏರಿಯಾದಲ್ಲೂ ಕೂಡ ನಾಗರಿಕರಿಗೆ ಇದು ಸಮಸ್ಯೆ ಆಗ್ತಾ ಇದೆ. ಈ ತರ ಆಗೋದ್ರೆ ಏನ್ ಅರ್ಥನೇ ಬೇಡ. ಯಾರು ಇವ್ರಿಗೆಲ್ಲ ಕಾನೂನು ಹೇಳ್ಕೊಡ್ತಾರೆ ಅಂತ? ಕಾನೂನಿಗೂ ಒಂದು ಮಿತಿ ಬೇಡವಾ? ಇದು ಹಾಕೋದಕ್ಕೂ ಒಂದು ಮಿತಿ ಬೇಡವಾ? ಎಲ್ಲಿದ್ದೀರಿ ನಾವು? ಬ್ಯಾಂಕ್ಗಳವರೇ ನಮ್ಮನ್ನ ವಸೂಲಿ ಮಾಡ್ತಾರೆ. ಈ ಮೈಕ್ರೋ ಫೈನಾನ್ಸ್ ಅಂದ್ರೆ ನಿಮ್ದು ಎಷ್ಟು ಬಡ್ಡಿ ಆಯ್ತು ಅಲ್ಗಡೆ? ನಾನು ಅದು ಆರ್ಡರ್ ನೋಡಿದೀನಿ. 12 ತಿಂಗಳಾಗ ಒಂದು ದಿನ ಆದ್ರೂ ಡಬಲ್ ಕಟ್ಬೇಕಂತೆ. ಇಲ್ಲನಾ ಇದೆ ಅಧ್ಯಕ್ಷರು, ನಿಮ್ ಕಾನ್ಸ್ಟಿಟ್ಯೂನ್ಸಿಲಿ ಪುರಸಭೆ ಬರ್ತತೆ, ನಿಮ್ಗೆ ಗ್ರಾಮ ಪಂಚಾಯಿತಿ ಬರ್ತತೆ. ಯಾವನೋ ಒಬ್ಬ ಪಾಣಿ ತಗೊಬೇಕಾದ್ರೆ ಅವನ 10 ರೂಪಾಯಿನೋ ಕಟ್ಟಬೇಕು. ಒಂದು ವರ್ಷ ಆದ್ಮೇಲೆ ಕಟ್ಟಿಲ್ಲ ಅಂದ್ರೆ 20 ರೂಪಾಯಿ ಕಟ್ಟು ಅಂದ್ರೆ ಏನಿದು? ಮೀಟರ್ ದಂಧೆನಾ ಇದು? ಕಾರ್ಪೊರೇಷನ್ ಅಲ್ಲ, ಮೀಟರ್ ದಂಧೆ ಆಗೋಗ್ಬಿಟ್ಟಿದೆ. ಕೃಷ್ಣ ಬೈರೇಗೌಡ್ರೆ, ನೀವಾದ್ರೂ ಇದಕ್ಕೆ ಇಂಟರ್ವ್ಯೂಯರ್ ಆಗಿ ಅವ್ರು ಸರಿಯಾಗಿ ಒಂದು ಬುದ್ಧಿ ಹೇಳ್ಬೇಕು. ಇಲ್ಲಾಂದ್ರೆ ಮೀಟರ್ ಬಡ್ಡಿಗಿಂತ ವರ್ಸ್ಟ್ ಇದು. ಯಾಕೋ ಕೃಷ್ಣ ಬೈರೇಗೌಡರು ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಇದು ಯಾಕೋ ಪಾಪ ಇಲ್ಲ. ಕೃಷ್ಣ ಬೈರೇಗೌಡರು ಏನಿಲ್ಲ, ಏನೊಂದು ಪ್ರಾಪರ್ಟಿ ಟ್ಯಾಕ್ಸ್. ನಾನು ಸಭಾಧ್ಯಕ್ಷ ನಿಮ್ಮ ಮೂಲಕ ಒಂದೇ ನಿಮಿಷ ಹೇಳ್ತೀನಿ. ಕೃಷ್ಣ ಬೈರೇಗೌಡರು ತಲೆ ಮೇಲೆ ಕೈ ಇಟ್ಕೊಂಡು ನೋಡಿದ್ರೆ ಅವ್ರು ಯಾವ್ದೋ ಒಂದು ಕೆಲಸ ಹೇಳಿದ್ರು. ನಾನು ಕಾರ್ಪೊರೇಷನ್ಗೆ ಹೇಳಿದ್ರೆ ಅವ್ರು ಏನು ಮಾಡಲ್ಲ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿತ್ತು. ನಾನು ಹೇಳಿ ಸುಸ್ತಾಗಿದ್ದೀನಿ, ಆ ಕೆಲಸನೇ ಆಗಿಲ್ಲ ಅಂತ. ಇದು ಟ್ಯಾಕ್ಸ್ ನೋಡಿದ್ರೆ ಅವ್ರು ಕೈ ಇಟ್ಕೊಂಡಿದ್ದು ನೋಡಿದ್ರೆ ಕಾರ್ಪೊರೇಷನ್ ಮೀಟರ್ ದಂಧೆಗೆ ಬಿಟ್ಟಿದ್ದಾರೆ ಅಂತ ಅನ್ಸ್ತೈತೆ ನನಗೂ. ರಾಮಮೂರ್ತಿ ಕಂಟ್ರೋಲ್ ಮಾಡಿ ಸರ್. ನೋಡಿ, ಒಂದೇ ಒಂದು ನಿಮಿಷ ಮಾತಾಡಿ ಮುಗಿಸ್ಲಿ. ನೆಕ್ಸ್ಟ್ ಒಂದೇ ಒಂದು ಪ್ರಾಪರ್ಟಿ ನಿಮಿಷ ಏನ್ ಮಾಡ್ಬೇಕು? ಆಯ್ತು, ಮುಗಿಸ್ಲಿ. ಒಂದು ರಾಮಮೂರ್ತಿ ಬೇಗ ಮುಗಿಸಿ. ಟೈಮ್ ಆಗ್ತಾ ಬಂತು. ಜ್ಞಾನಿ ಸಭಾಧ್ಯಕ್ಷರೇ, ಲಾಸ್ಟ್ 3 minutes ಒಂದು ಪ್ರಾಪರ್ಟಿ ಟ್ಯಾಕ್ಸ್ ವಿಚಾರದಲ್ಲಿ ಯಾಕೆ ಬಜೆಟ್ ಬಗ್ಗೆ ಮಾತಾಡಿ ಮುಗಿಸ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.